ಓಂ ಶಾಂತಿ. ದಿನಾಂಕ ಆಗಿದೆ 13/8/2025. ಅಕಾಲ ಮೂರ್ತಿ ತಂದೆಯು ಮಾತನಾಡುವ ನಡೆಯುವ ಸಿಂಹಾಸನ ಅಂದರೆ ಬ್ರಹ್ಮ ಇದಾಗಿದೆ. ಯಾವಾಗ ಈ ಬ್ರಹ್ಮರವರಲ್ಲಿ ತಂದೆಯು ಬರುತ್ತಾರೆ ಆಗ ನೀವು ಬ್ರಾಹ್ಮಣರನ್ನು ರಚಿಸುತ್ತಾರೆ. ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ, ಅವರು ದೇವತೆ ಅಲ್ಲ. ಬ್ರಹ್ಮರವರೇ ಬ್ರಾಹ್ಮಣರ ಮುಖಾಂತರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ. ಇವೆಲ್ಲ ರಹಸ್ಯಗಳನ್ನು ಬುದ್ಧಿವಂತ ಮಕ್ಕಳೇ ತಿಳಿಸುತ್ತಾರೆ. ನೀವು ಮಕ್ಕಳು ತಿಳಿದಿದ್ದೀರಿ, ಭಗವಂತ ಅತಿ ಶ್ರೇಷ್ಠವಾಗಿದ್ದಾರೆ. ಮುಖ್ಯವಾದ ಚಿತ್ರ ಅವರದೇ ಆಗಿದೆ. ಬ್ರಹ್ಮನಿಗೂ ಸಂತಾನ ಇರುತ್ತಾರೆ. ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಿ. ಶಿವ ತಂದೆಯು ಈ ರಥದಲ್ಲಿ ಪ್ರವೇಶ ಮಾಡುತ್ತಾರೆ. ಈ ಆತ್ಮವೇ ಬ್ರಹ್ಮ. ಮೊದಲ ಜನ್ಮದಲ್ಲಿ ಕೃಷ್ಣ ರಾಜಕುಮಾರನಾಗಿದ್ದನು. 84 ಜನ್ಮಗಳ ನಂತರ ಅದೇ ಆತ್ಮವು ಬಂದು ಈ ಬ್ರಹ್ಮನಾಗಿದ್ದಾರೆ. ಸರ್ವಶ್ರೇಷ್ಠ ಭಗವಂತನಿಗೆ ರಥವಂತೂ ಬೇಕಲ್ಲವೇ? ರಥದಲ್ಲಿ ಪ್ರವೇಶ ಮಾಡಿ ಜ್ಞಾನವನ್ನು ತಿಳಿಸುತ್ತಾರೆ. ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ. ಸರ್ವವ್ಯಾಪಿ ಎಂಬುದರ ಅರ್ಥವೇ ಬೇರೆ, ಸರ್ವಜ್ಞನೆಂಬುದರ ಅರ್ಥವೇ ಬೇರೆಯಾಗಿದೆ. ಮನುಷ್ಯರಂತೂ ಎಲ್ಲವನ್ನೂ ಸೇರಿಸಿ ಮನಸ್ಸಿಗೆ ಏನು ಬಂದರೆ ಅದನ್ನು ಹೇಳುತ್ತಾ ಹೋಗುತ್ತಾರೆ. ನೀವು ಈಗ ಬ್ರಾಹ್ಮಣರಾಗಿದ್ದೀರಿ. ಯಾರು ಬ್ರಹ್ಮನ ಸಂತಾನರೋ ಅವರೇ ಬ್ರಾಹ್ಮಣರು. ಲೌಕಿಕ ಬ್ರಾಹ್ಮಣರಂತೂ ತಂದೆಯ ಪರಿಚಯವನ್ನು ತಿಳಿದುಕೊಂಡಿಲ್ಲ. ಬ್ರಾಹ್ಮಣರದು ಸರ್ವಶ್ರೇಷ್ಠ ಕುಲವಾಗಿದೆ. ನಮ್ಮ ಕುಲವು ಅವಶ್ಯವಾಗಿ ಬ್ರಹ್ಮನಿಂದಲೇ ಬಂದಿರಬೇಕು ಎಂದು ಆ ಬ್ರಾಹ್ಮಣರು ಸಹ ತಿಳಿಯುತ್ತಾರೆ. ಆದರೆ ಯಾವಾಗ, ಹೇಗೆ ಇದರ ವರ್ಣನೆಯನ್ನು ಮಾಡಲು ಅವರಿಂದ ಸಾಧ್ಯವಿಲ್ಲ. ನೀವು ಬ್ರಾಹ್ಮಣರು ರಾಜರಂತೂ ಆಗುವುದಿಲ್ಲ. ಕೌರವರು ಮತ್ತು ಪಾಂಡವರ ರಾಜ್ಯವಿತ್ತು ಎಂದು ಯಾವ ಮಾತನ್ನು ಹೇಳುತ್ತಾರೆಯೋ ಇವೆರಡೂ ತಪ್ಪಾಗಿದೆ. ಏಕೆಂದರೆ ಇಬ್ಬರಿಗೂ ರಾಜ್ಯವಿಲ್ಲ. ಮೊದಲು ಭಾರತದಲ್ಲಿ ಡಬಲ್ ಕಿರೀಟಧಾರಿ ರಾಜರಿದ್ದರು, ನಂತರ ಸಿಂಗಲ್ ಕಿರೀಟಧಾರಿಗಳು. ಈ ಸಮಯದಲ್ಲಿ ಕಿರೀಟವೇ ಇಲ್ಲ. ಇದನ್ನು ಸಹ ಒಳ್ಳೆಯ ರೀತಿಯಲ್ಲಿ ಸಿದ್ಧ ಮಾಡಿ ತಿಳಿಸಬೇಕಾಗಿದೆ. ಸಾಹುಕಾರರ ಬಳಿ ಜನ್ಮ ಪಡೆದರೆ ರಾಜಕುಮಾರನೆಂದು ಕರೆಸಿಕೊಳ್ಳುವುದಿಲ್ಲ. ರಾಜನ ಪದವಿ ಮತ್ತು ಸಾಹುಕಾರರ ಪದವಿಯಲ್ಲಿ ರಾತ್ರಿ ಹಗಲಿನ ಅಂತರವಾಗಿ ಬಿಡುತ್ತದೆ. ಕೃಷ್ಣನ ಆತ್ಮದ ವಿದ್ಯೆಯು ತನ್ನ ತಂದೆಗಿಂತಲೂ ಉತ್ತಮವಾಗಿತ್ತು. ಆದ್ದರಿಂದಲೇ ಇಷ್ಟೊಂದು ಹೆಸರು ಬರುತ್ತದೆ. ಕೃಷ್ಣನ ತಂದೆಯು ಯಾರಾಗಿದ್ದರು ಇದು ಯಾರಿಗೂ ತಿಳಿದಿಲ್ಲ. ಮುಂದೆ ಹೋದಂತೆ ಅರ್ಥವಾಗುವುದು. ಇದು ಬಹಳ ಅದ್ಭುತವಾದ ಆಟವಾಗಿದೆ, ಆದರೆ ಯಾರೂ ತಿಳಿದುಕೊಂಡಿಲ್ಲ. ಇದಕ್ಕೆ ಮುಳ್ಳಿನ ಕಾಡೆಂದು ಹೇಳಲಾಗುತ್ತದೆ. ಇಲ್ಲಿ ಎಲ್ಲರೂ ಪರಸ್ಪರ ದುಃಖವನ್ನು ಕೊಡುತ್ತಿರುತ್ತಾರೆ. ಸ್ವರ್ಗದಲ್ಲಂತೂ ಸ್ವಾಭಾವಿಕ ಸುಖವಿರುತ್ತದೆ. ಇಲ್ಲಿ ತಾತ್ಕಾಲಿಕ ಸುಖವಿದೆ. ಸತ್ಯವಾದ ಸುಖವನ್ನು ತಂದೆಯೊಬ್ಬರೇ ಕೊಡುತ್ತಾರೆ. ಇಲ್ಲಿರುವ ಸುಖವು ಕಾಗವಿಷ್ಟ ಸಮಾನವಾಗಿದೆ. ಸುಖದಾತ ತಂದೆಯ ಮಕ್ಕಳಾಗಿಯೂ ಒಂದು ವೇಳೆ ದುಃಖದ ಅಲೆಯು ಬರುತ್ತದೆ ಎಂದರೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮದು ಇದು ಬಹಳ ದೊಡ್ಡ ಕರ್ಮಭೋಗವಾಗಿದೆ. ನೆನಪಿನಲ್ಲಿದ್ದರೆ ನೀವು ಸುರಕ್ಷಿತರಾಗಿರುತ್ತೀರಿ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ನೀವು ಬಹಳ ಮೋಸ ಹೋಗುತ್ತೀರಿ. ವಿಕರ್ಮ ಮಾಡುತ್ತಿರುತ್ತಾರೆ. ಕಾಮ ಮಹಾಶತ್ರುವಾಗಿದೆ. ಇದರಲ್ಲಿಯೇ ಅನುತ್ತೀರ್ಣರಾಗಿ ಬಿಡುತ್ತಾರೆ. ಕ್ರೋಧ ಇತ್ಯಾದಿಗಳ ಬಗ್ಗೆ ತಂದೆಯು ಅಷ್ಟೊಂದು ಒತ್ತು ಕೊಟ್ಟು ಹೇಳುವುದಿಲ್ಲ. ಕಾಮದ ಮೇಲೆಯೇ ಇಷ್ಟೊಂದು ತಿಳಿಸುತ್ತಾರೆ. ಒಂದು ವೇಳೆ ಯಾವುದೇ ವಿಕಾರದಲ್ಲಿ ಬಿದ್ದರೆ ಅವರ ಬುದ್ಧಿಯಲ್ಲಿ ಧಾರಣೆಯಾಗಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಇಂತಹ ಕಠಿಣ ತಪ್ಪನ್ನು ಮಾಡಿದರೆ ಬಿದ್ದು ಪುಡಿ ಪುಡಿಯಾಗಿ ಬಿಡುತ್ತೀರಿ. ಈ ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಬೇಕು. ಒಬ್ಬ ತಂದೆಯ ನೆನಪಿನಲ್ಲಿ ಮಸ್ತರಾಗಿರಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿ ಎಂದೂ ಉಮ್ಮಂಗವು ಕಡಿಮೆಯಾಗದಿರಲಿ. ವಿದ್ಯೆಯಲ್ಲಂದು ಉದಾಸೀನರಾಗಬಾರದು. ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಸೋಲನ್ನು ಅನುಭವಿಸಿ ಜನ್ಮಾಂತರಕ್ಕಾಗಿ ಪದವಿ ಭ್ರಷ್ಟ ಮಾಡಿಕೊಳ್ಳಬಾರದು. ಸತ್ಯ ಸೇವೆಯ ಮೂಲಕ ಅವಿನಾಶಿ ಅಲೌಕಿಕ ಖುಷಿಯ ಸಾಗರದಲ್ಲಿ ತೇಲಾಡುವ ಅದೃಷ್ಟವಂತ ಆತ್ಮಭವ. ಯಾವ ಮಕ್ಕಳು ಸೇವೆಗಳಲ್ಲಿ ಬಾಪ್ದಾದ ಮತ್ತು ನಿಮಿತ್ತವಾಗಿರುವ ಹಿರಿಯ ಸ್ನೇಹದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರಲ್ಲಿ ಅಲೌಕಿಕ ಆತ್ಮಿಕ ಖುಷಿಯ ಅನುಭವವಾಗುತ್ತದೆ. ಸದಾ ಹಸಿತ ಅಥವಾ ಆಕರ್ಷಣಾ ಮೂರ್ತಿಯಾಗುವುದಕ್ಕಾಗಿ ಸಂತುಷ್ಟ ಮನೆಯಾಗಿರಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗಳನ್ನು ಲೈಕ್ ಮಾಡುವುದನ್ನು ಮರೆಯದಿರಿ.